90% ಕನಸುಗಳು ಒಂದು ಬಿಡುಗಡೆ ಅಷ್ಟೇ. ನಿಮ್ಮ ಆಸೆಗಳನ್ನು ನಿದ್ದೆಯಲ್ಲಿ ಪೂರೈಸೋದು. ನಿಮಗೆ ಗಮನಿಸೋಕಾದರೆ ಎರಡನೇ ವಿಧದ ಕನಸು ಹಲವು ಸಂಗತಿಗಳನ್ನು ಸೂಚಿಸಬಹುದು. ಮುಖ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯವಾದರೆ. ಕನಸಿನ ಮೂರನೇ ಪದರ ನಿಮ್ಮೊಳಗೆ ನೆನಪಿನ ಹೊಸ ಮೂಟೆಯನ್ನು ತೆರೀತಿದೆ ಮತ್ತದು ಕಷ್ಟಕರವಾಗಬಹುದು. ಇನ್ನೊಂದು ಥರದ ಕನಸಿದೆ, ತಂತ್ರ. ಅದರ ಅರ್ಥ ಇಷ್ಟೇ: ಏನನ್ನೋ ಕನಸು ಕಾಣ್ತೀರಿ ಮತ್ತು ನಿಧಾನವಾಗಿ ಅದನ್ನು ನನಸು ಮಾಡ್ತಿದ್ದೀರಿ. ನಾವು ಕನಸು ಅಂದಾಗ ನಿಮ್ಮ ಮನಸ್ಸಿನ ಮತ್ತು ಅಸ್ತಿತ್ವದ ಬೇರೆ ಬೇರೆ ಅಂಶಗಳನ್ನು ನಾವು ಕನಸು ಅಂತೀವಿ. ನೀವು ಎಸ್ ಐ ಹ್ಯಾವ್ ಎ ಡ್ರೀಮ್ ಅನ್ನೋ ಭಾಷಣ ಕೇಳಿರಬಹುದು. ಆದರೆ ನಾವು ಮಾತಾಡ್ತಿರೋದು ನೀವು ಕಾಣೋ ಕನಸಲ್ಲ, ನಿಮಗೆ ಬೀಳೋ ಕನಸಿನ ಬಗ್ಗೆ. ನಿಮ್ಮ ಜೀವನದಲ್ಲಿ ನಡೀತಿರೋ ಸಂಗತಿಗಳ ಅನುಭವದಿಂದ ಬೀಳ್ತಿರೋ ಕನಸುಗಳಲ್ಲ, ಬದಲಾಗಿ ಎಲ್ಲಿಂದಲೂ ನಿಮಗೆ ಬರ್ತಿರೋ ಹಾಗನ್ನಿಸೋ ಕನಸು. ಈ ಕನಸುಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸಬಹುದು. ಈ 4 ಇನ್ನು ಹೆಚ್ಚೆಚ್ಚು ವಿಧಗಳಲ್ಲಿ ವಿಂಗಡಿಸಬಹುದು, ಆದರೆ ನಾವು 4 ನೋಡೋಣ. ಸುಮಾರು 90% ಅಥವಾ ಅದಕ್ಕೂ ಹೆಚ್ಚಿನ ಕನಸುಗಳು ಒಂಥರ ಹೊರಹಾಕೋ ವಿಧಾನ. ಹೊರಹಾಕೋದು ಅಂದಾಗ ಬಹುಪಾಲು ಮನುಷ್ಯರ ಮನಸ್ಸು ಇರೋದೇ ಹೀಗೆ. ಏನೂ ಮಾಡೋಕ್ಕಾಗೋಲ್ಲ. ಯಾವುದನ್ನೆಲ್ಲ ಒಳ್ಳೆಯದು, ಸುಂದರವಾದ್ದು, ಆಕರ್ಷಕವಾದ್ದು, ಬೆಲೆ ಬಾಳೋದು ಅಂತ ನೋಡ್ತಾರೋ ಅದನ್ನು ಬಯಸದೇ ಇರೋಕ್ಕಾಗಲ್ಲ. ಮನಸ್ಸು ದಿನವಿಡೀ ಹುಟ್ಟು ಹಾಕೋ ಈ ಹಲವಾರು ಆಸೆಗಳನ್ನು ಮುಕ್ಕಾಲು ಪಾಲು ಗೊತ್ತಿದ್ದು ಆಗೋವಲ್ಲ, ತಾನಾಗೆ ಉಂಟಾಗ್ತಿರುತ್ತೆ. ಯಾಕಂದರೆ ಮನಸ್ಸು ಆ ಸ್ಥಿತಿಲಿ ಇದೆ. ಏನೋ ಒಳ್ಳೇದಿದ್ರೆ ಅದು ಬೇಕು. ಅದು ಆ ಸ್ಥಿತಿಯಲ್ಲಿ ಇರುವಾಗ ಹಲವಾರು ವಿಷಯಗಳನ್ನು ಬಯಸ್ತಾ ಇರುತ್ತೆ. ಆ ಎಲ್ಲ ಆಸೆಗಳು ಈಡೇರದೇ ಇರೋದು ನಿಮ್ಮ ಪುಣ್ಯ. ಅವೆಲ್ಲಾನು ಈಡೇರಿದ್ರೆ ದೊಡ್ಡ ಫಜೀತಿ ಆಗತ್ತೆ. ಹಾಗಾಗಿ ಕನಸು ನಿಮಗಾಗಿ ಕೆಲಸ ಮಾಡತ್ತೆ. ಈಗ ಹಠಯೋಗ ಕಾರ್ಯಕ್ರಮದಲ್ಲಿ ಇರುವಾಗ ಬೆಳಗಿನ ಜಾವ ಎದ್ದು 4-5 ಗಂಟೆ ನಿಮ್ಮೆಲ್ಲ ಸಾಧನಗಳನ್ನು ಮಾಡಿ ಓದೋದನ್ನೆಲ್ಲ ಪೂರೈಸಿ ಮಧ್ಯಾಹ್ನ ನೀವು ನಿದ್ದೆ ಮಾಡೋಕೆ ಬಯಸ್ತಿರುವಾಗ ಅಥವಾ ಕಾಫಿ ಟೀ ಕುಡಿಯೋಕೆ ಬಯಸ್ತಿರುವಾಗ ಅವರು ಹುರುಳಿ ಸೂಪ್ ಕೊಡ್ತಾರೆ. ತುಂಬ ಫೇಮಸ್ ಆಗಿರೋ ಹುರುಳಿ ಸೂಪ್. ಆಗ ನಿಮ್ಮ ಮನಸ್ಸು ಅಯ್ಯೋ ಒಂದು ಸ್ವಲ್ಪ ಕಾಫಿ ಸಿಕ್ಕಿದ್ದಿದ್ರೆ ಅಥವಾ ಟೀ ಸಿಕ್ಕಿದ್ದಿದ್ರೆ ಅಂದ್ಕೊಳ್ಳುತ್ತೆ. ಇವತ್ತು ರಾತ್ರಿ ನಿಮ್ಮ ಕನಸಲ್ಲಿ 1 ಡ್ರಮ್ ಕಾಫಿ ಕುಡಿತಿರ್ತೀರಿ, ಅಥವಾ ಸಮುದ್ರಕ್ಕೆ ಹೋಗಿರ್ತೀರಿ. ಇಡೀ ಸಮುದ್ರನೇ ಕಾಫಿಮಯ ಆಗಿರುತ್ತೆ. ನಾನು ಅಸಂಬದ್ಧ ಉದಾಹರಣೆ ಕೊಡ್ತಿದ್ದೀನಿ,
ಆದರೆ ನಾನು ಹೇಳ್ತಿರೋದು ಕನಸುಗಳು. ನೀವು ಬಯಸೋ ಸಂಗತಿಗಳೆಲ್ಲದರ ಒಂದು ಉತ್ಪ್ರೇಕ್ಷೆ. ಇನ್ನೊಂದು ಅರ್ಥದಲ್ಲಿ ಅದು ಹೊರಹಾಕುವಿಕೆ. ಕನಸಲ್ಲಿ ಕಾಫಿ ಕುಡಿಯೋದು ಈಡೇರತ್ತೆ, ಮರುದಿನ ಆಗ ನಿಭಾಯಿಸಬಹುದು. ಮರುದಿನ ಹುರುಳಿ ಸೂಪ್ನ ಇನ್ನಷ್ಟು ಆರಾಮಾಗಿ ಕುಡಿಬಹುದು. ಹೌದು, ಕನಸಲ್ಲಿ ಈ ಥರ ಅದನ್ನು ಹೊರಹಾಕದಿದ್ದರೆ ಆಗ ಅದು ದೊಡ್ಡ ಕಿರಿಕಿರಿ ಆಗುತ್ತೆ. ನಿಮ್ಮೊಳಗೆ ಅದು ತುಂಬ ದೊಡ್ಡ ವಿವಶತೆ ಆಗಬಹುದು. ಆ ಥರದಲ್ಲಿ ಕನಸು ನಿಮಗಾಗಿ ಕೆಲಸ ಮಾಡ್ತಿದೆ. ನೀವು ಗಾಢ ನಿದ್ರೆಯಲ್ಲಿ ಇರುವಾಗ ಈ ಆಸೆಗಳನ್ನು ಹೊರಹಾಕ್ತಿದೆ. ದೇಹ ವಿಶ್ರಾಂತಿಯಲ್ಲಿರೋದ್ರಿಂದ ಮನಸ್ಸಿನ ಚಟುವಟಿಕೆಗಳಿಗೆ ಸಾಕಷ್ಟು ಶಕ್ತಿ ಸಿಕ್ಕಿರುತ್ತೆ. ಮನಸ್ಸು ಈ ಸಮಯ ಮತ್ತು ಶಕ್ತಿನ ತನ್ನ ಕೆಲಸಕ್ಕೆ ಬಳಸ್ಕೊಳ್ಳುತ್ತೆ. 90%ನಷ್ಟು ಕನಸುಗಳು ಈ ವರ್ಗಕ್ಕೆ ಸೇರುತ್ತೆ. ಇದರ ಬಗ್ಗೆ ಮಾಡೋಕೆ ಏನೂ ಇಲ್ಲ, ನೆನ್ಪಿಟ್ಕೊಳ್ಳೋಕೆ ಏನೂ ಇಲ್ಲ. ನೆನ್ಪಿಟ್ಕೊಳ್ಳೋದು ಬೀಕಿಲ್ಲ, ಅದನ್ನು ಬಿಟ್ಟಾಕಿ. ಆದರೆ ನಿಮಗೆ ದಿನಾಲೂ ತುಂಬಾ ಕನಸು ಬೀಳ್ತಿದ್ರೆ ದಿನ ಹೇಗಿದೆ ಅಂತ ನೋಡಬೇಕು. ಇನ್ನಷ್ಟು ಅರಿವಿನಿಂದ ಇರಬೇಕು. ಹಗಲಲ್ಲಿ ಹೆಚ್ಚು ಅರಿವಿನಿಂದ ಇದ್ದಷ್ಟು ರಾತ್ರಿ ಕನಸು ಕಡಿಮೆಯಾಗ್ತಾ ಹೋಗುತ್ತೆ. ಸುತ್ತ ಇರೋದನ್ನೆಲ್ಲ ಅರಿವಿಲ್ಲದೆ ಬಯಸ್ತಾ ಇದ್ದರೆ ಹೆಚ್ಚೆಚ್ಚು ಕನಸು ಬೀಳುತ್ತೆ. ಇದು ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ನೀವು ಹಗಲಲ್ಲಿ ತುಂಬ ತೀವ್ರವಾಗಿ ಧ್ಯಾನ ಮಾಡಿದರೆ ನೀವು ನೋಡಿ, ರಾತ್ರಿ ಮಲಗಿದಾಗ ಕನಸೇ ಇರಲ್ಲ ಅಂತಲ್ಲ, ಇರುತ್ತೆ, ಆದರೆ ತುಂಬಾ ಕಡಿಮೆ ಇರುತ್ತೆ. ಕನಸಿನ ಇನ್ನೊಂದು ವಿಧ ಅಂದರೆ, ಈಗ ಪ್ರಾರಬ್ಧ ಅಂತಿದೆ. ಪ್ರಾರಬ್ಧ ಅಂದರೆ ಈಗ ಜೀವ ವ್ಯವಸ್ಥೆಯಲ್ಲಿ ನೆನಪಿನ ಅಗಾಧ ಶೇಖರಣೆ ಇದೆ. ಇದನ್ನು ಸಾಮಾನ್ಯವಾಗಿ ನಾವು ಕರ್ಮದ ರಚನೆ ಅಥವಾ ಕರ್ಮಶರೀರ ಅಂತೀವಿ. ಕರ್ಮಶರೀರ ಬರೀ ನೆನಪಿನ ಶರೀರ. ನೆನಪಿನ ದೊಡ್ಡ ರಾಶಿ ಇದೆ. ಆ ಎಲ್ಲ ನೆನಪು ಈಗ ನಿಮ್ಮ ಜೀವನದಲ್ಲಿ ವ್ಯಕ್ತವಾಗೋಕೆ ಶುರುವಾದರೆ ಮನಸ್ಸಿಗೆ ಖಂಡಿತ ಹುಚ್ಚು ಹಿಡಿಯುತ್ತೆ. ಯಾರಿಗೇ ಆಗಲಿ ಅದನ್ನು ನಿಭಾಯಿಸೋಕ್ಕಾಗೋಲ್ಲ. ಮೂವತ್ತು ವರ್ಷಗಳ ಹಿಂದೆ ನನಗೆ ಹೀಗಾಯಿತು. ದಿಢೀರನೆ ಒಂದು ಅಗಾಧ ಅನುಭವ ಆಯಿತು. ಅದಾಗ್ತಿದ್ದ ಹಾಗೆ ನಿಭಾಯಿಸೋಕ್ಕಾಗದಷ್ಟು ನೆನಪುಗಳು, ಜೀವಮಾನಗಳ ನೆನಪುಗಳು ಬರೋಕೆ ಶುರುವಾದವು. ಹುಚ್ಚೆ ಹಿಡಿಯುತ್ತೇನೋ ಅನ್ನೋ ಹಾಗೆ. ಆ ಅಗಾಧ ಅನುಭವ ಆಗಿದ್ದರಿಂದ ಹ್ಯಾಂಡಲ್ ಮಾಡೋಕ್ಕಾಯ್ತು. ಇಲ್ದಿದ್ರೆ ಹುಚ್ಚು ಹಿಡಿಯುತ್ತೆ. ಅಷ್ಟೆಲ್ಲ ನೆನಪು ನಿಮ್ಮ ಮನಸ್ಸಿಗೆ ಬಂದೆರಗಿದಾಗ ಸುಪ್ತ ನೆನಪುಗಳು ಸಕ್ರಿಯವಾದರೆ ಮನಸ್ಸಿಗೆ ಹ್ಯಾಂಡಲ್ ಮಾಡೋಕ್ಕಾಗೋಲ್ಲ. ಹಾಗಾಗಿ ಪ್ರಕೃತಿ ಒಂದು ವಿಧಾನವನ್ನು ಅಥವಾ ನಿಮ್ಮದೇ ವ್ಯವಸ್ಥೆ ಒಂದು ವಿಧಾನವನ್ನು ರೂಪಿಸಿದೆ. ಆ ನೆನಪುಗಳ ಒಂದು ಭಾಗವನ್ನು ಈಗ ನಿಭಾಯಿಸೋಕೆ ಅಂತ ಮೀಸಲಿಟ್ಟಿದೆ. ಇದನ್ನು ಪ್ರಾರಬ್ಧ ಅಂತೀವಿ. ಇದು ತುಂಬ ಸಾಮಾನ್ಯ ಪದ. ನಮ್ಮ ಅಜ್ಜಿ ಕಾಲದಲ್ಲಿ ಇದನ್ನು ಹೀಗೆ ಮಾತಾಡುವಾಗೆಲ್ಲ ಬಳಸ್ತಿದ್ರು. ಈಗೀಗ ಅದೆಲ್ಲ ಹೋಗ್ತಿದೆ. ಆದರೆ ಹಳ್ಳಿಗಳಲ್ಲಿ ಬಹುಶಃ ಇನ್ನೂ ಇದೆ ಅನಿಸುತ್ತೆ. ಯಾವುದೋ ವಿಷಯ ತಾವು ಅಂದುಕೊಂಡ ಹಾಗೆ ಆಗ್ತಾ ಇಲ್ಲ ಅಂದರೆ ಹೇಳ್ತಾರೆ, ಅಯ್ಯೋ ಪ್ರಾರಬ್ಧ. ಅಂದರೆ ಈಗಾಗಲೇ ಮೀಸಲಿಟ್ಟ ನೆನಪು ಅದು ತನ್ನ ಕೆಲಸ ಮಾಡ್ತಿದೆ. ಅದು ಇಲ್ಲಿ ಆಗ್ತಿಲ್ಲ, ಇಲ್ಲಿ ಆಗ್ತಿದೆ. ಆದರೆ ಅದು ಕೂಡ ನಿಮ್ಮೊಳಗೆ ಏನು ಅಚ್ಚೊತ್ತಿದೆಯೋ ಅದೇ ನೆನಪು ಈಗ ನಿಮ್ಮ ಮುಂದೆ ವ್ಯಕ್ತವಾಗ್ತಿದೆ. ಇದು ಎರಡನೇ ರೀತಿಯ ಕನಸು. ಅದು ಕೆಲಸ ಮಾಡ್ತಿದೆ. ಅದು ನಿಮ್ಮ ದೈನಂದಿನ ವರ್ತನೆಯಲ್ಲಿ
ಯೋಚನೆಗಳಲ್ಲಿ, ಭಾವನೆಗಳಲ್ಲಿ, ನಿಮ್ಮ ದೇಹಕ್ಕೆ ಹೇಗೆ ಅನ್ನಿಸ್ತಿದೆ ಅನ್ನೋದರಲ್ಲಿ ಕಾಣಿಸ್ಕೊಳ್ತಿದೆ. ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ದೇಹದ ಆಕಾರ ರಚನೆಗಳನ್ನಲ್ಲ, ದೇಹಕ್ಕೆ ಹೇಗೆ ಅನ್ನಿಸ್ತಿದೆ ಅಂತ ಗಮನಿಸಿದರೆ ನೀವು ನೋಡ್ತೀರಿ ಪ್ರತಿದಿನ ಬೇರೆ ಥರ ಇರುತ್ತೆ. ಯಾಕಂದರೆ ಪ್ರಾರಬ್ಧ ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಿಮಗೆ ಆಗೋ ಪ್ರತಿಯೊಂದೂ ಸಹ, ಮನಸ್ಸಿನಲ್ಲಿ ವ್ಯಕ್ತವಾಗೋ ಪ್ರತಿ ನೆನಪು ಸಹಜವಾಗಿ ನಿಮ್ಮ ದೇಹದಲ್ಲಿ ಒಂದು ಸಂವೇದನೆನ ಅಥವಾ ನಿರ್ದಿಷ್ಟ ರೀತಿಯ ಸೆನ್ಸೇಷನನ್ನು ಉಂಟು ಮಾಡುತ್ತೆ. ಅಂದರೆ ಆ ದಿನ ಯಾವ ಥರದ ಪ್ರಾರಬ್ಧ ಇದೆ ಅನ್ನೋದರ ಮೇಲೆ ದೇಹಕ್ಕೆ ಒಂದು ರೀತಿಯ ಅನುಭವ ಆಗ್ತಿರುತ್ತೆ. ಜನರು ಪ್ರಜ್ಞಾಪೂರ್ವಕರಾಗಿದ್ದರೆ ದೇಹಕ್ಕೆ ಹೇಗೆ ಅನ್ನಿಸ್ತಿದೆ ಅಂತ ಗಮನ ಕೊಟ್ಟರೆ ಇವತ್ತೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮಲ್ಲಿ ಕೆಲವರು ಗಮನಿಸಿರಬಹುದು, ಯಾವುದೋ ಒಂದಿನ ಏನೋ ಗಂಭೀರವಾದ್ದು ಆದಾಗ ಅದೇನೋ ಬೆಳಗ್ಗೆಯಿಂದನೇ ಒಂಥರ ಅನ್ನಿಸಿರುತ್ತೆ. ಹೋಗಿ ಎಲ್ಲೋ ಏನೋ ಮಾಡ್ಕೋತೀರಿ. ಸಾಕಷ್ಟು ಜನರು ಅವರು ಆತ್ಮಜ್ಞಾನಿಗಳು ಅಥವಾ ತಮ್ಮೊಳಗೆ ತುಂಬ ಪ್ರಜ್ಞಾಪೂರ್ವಕರಾದವರೇ ಆಗಿರಬೇಕಿಲ್ಲ. ಆದರೆ ಸಾಕಷ್ಟು ಸಾಮಾನ್ಯ ಜನರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ. ಏನೋ ಗಂಭೀರವಾದ್ದು ಆಗೋ ದಿನ ಬೆಳಗ್ಗೆ ಎದ್ದಾಗಲಿಂದಲೇ ಒಂಥರ ಅನ್ನಿಸ್ತಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಾಗದೆ ಹೋಗಿ ಸಿಕ್ಕಾಕ್ಕೊಳ್ತಾರೆ. ಯಾರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿರುತ್ತೋ ಅವರು ಹೆಜ್ಜೆ ಹಿಂದಿಡ್ತಾರೆ. ಇವತ್ತು ಒಳ್ಳೆ ದಿನ ಅಲ್ಲ ಅಂತ ಗೊತ್ತಾಗತ್ತೆ. ಒಳ್ಳೆ ದಿನ ಅಲ್ಲ ಅಂದರೆ ದಿನದಲ್ಲೇನೋ ಸರಿ ಇಲ್ಲ ಅಂತಲ್ಲ, ನಿಮಗದು ಕೆಲಸ ಮಾಡಲ್ಲ ಅಂತ. ಯಾಕಂದರೆ ನಿಮ್ಮ ಆ ಪ್ರಾರಬ್ಧ ನಿರ್ದಿಷ್ಟ ಕ್ರಮದಲ್ಲೇ ಆಗ್ತಿದೆ. ಯಾಕಂದರೆ ನೆನಪುಗಳು ಜೀವಶಕ್ತಿ, ದೇಹ, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಸುತ್ತ ಏನಾಗುತ್ತೆ ಅನ್ನೋದನ್ನು ಪ್ರಭಾವಿಸುತ್ತೆ. ಅಂದರೆ ಇದು ಪ್ರಾರಬ್ಧ ವ್ಯಕ್ತವಾಗ್ತಿರೋದು. ಮತ್ತಿದು ರಾತ್ರಿ ಕನಸಿನ ರೂಪದಲ್ಲೂ ಆಗ್ತಿದೆ. ಎಲ್ಲ ಥರದ ವಿಚಿತ್ರ ಸಂಗತಿಗಳು ಮಿಕ್ಸ್ ಆಗಿ ಆಗಬಹುದು. ಈ ಥರದ ಕನಸಲ್ಲಿ ನಿಮ್ಮ ಸುತ್ತ ಯಾರ್ಯಾರೋ ಇರಬಹುದು. ನಿಮಗೆ ಗೊತ್ತಿಲ್ಲದ ಯಾರೋ ವ್ಯಕ್ತಿ, ನಿಮಗೆ ಗೊತ್ತಿರೋ ಸನ್ನಿವೇಶ, ಗೊತ್ತಿಲ್ಲದ ಸನ್ನಿವೇಶ ಎಲ್ಲನೂ ಮಿಕ್ಸ್ ಆಗಿ ಉಂಟಾಗಬಹುದು. ಸಾಕಷ್ಟು ಜನರು ಇದನ್ನು ಗಮನಿಸಿರಬಹುದು. ನೀವು ನಿಮ್ಮನೇಲಿ ಇರ್ತೀರಿ, ಆದರೆ ಯಾರೋ ಅಪರಿಚಿತ ವ್ಯಕ್ತಿ ಅಲ್ಲಿರಬಹುದು. ಅಥವಾ ಅಪರಿಚಿತ ಸ್ಥಳದಲ್ಲಿದ್ದೀರಿ, ಆದರೆ ನಿಮ್ಮ ಇಡೀ ಫ್ಯಾಮಿಲಿ ಇದೆ. ಅಂದರೆ ಯಾವುದು ನಿಮಗೆ ಗೊತ್ತಿದೆ, ಯಾವುದು ನಿಮಗೆ ಗೊತ್ತಿಲ್ಲ, ನಿಮ್ಮ ಜಾಗೃತ ನೆನಪಲ್ಲಿ ಇರೋದು, ಜಾಗೃತ ನೆನಪಿನಲ್ಲಿ ಇಲ್ಲದೇ ಇರೋದು ಎಲ್ಲನೂ ಪರಸ್ಪರ ಬೆರೆತು ಹೋಗಿರುತ್ತೆ. ಇದು ಪ್ರಾರಬ್ಧ ತೆರೆದುಕೊಳ್ತಿರೋದು. ಇದಕ್ಕೆ ಒಂದಿಷ್ಟು ಅರ್ಥ ಇರಬಹುದು. ಅಂದರೆ ಕನಸಲ್ಲಿ ಕಾಣೋ ಆ ದೃಶ್ಯಗಳನ್ನು ಗಮನಿಸಬೇಕಿಲ್ಲ. ನೀವು ಕನಸು ಏನನ್ನ ಮಾಡ್ತು ಅಂತ ಗಮನಿಸಬೇಕು. ಕನಸು ಹೇಗೆ ವ್ಯಕ್ತವಾಯಿತು ಅನ್ನೋದರ ಮೇಲೆ ಅದು ಬರೀ ಸುಪ್ತ ಆಸೆಗಳನ್ನು ಈಡೇರಿಸ್ತಿದೆಯಾ ಅಥವಾ ಇದರಲ್ಲಿ ಇನ್ಯಾವುದೋ ನೆನಪು ಒಂದು ಪಾತ್ರ ವಹಿಸ್ತಿದ್ಯಾ ಅಂತ. ನೀವು ಆ ದೃಶ್ಯಗಳನ್ನು ನೋಡ್ತಾ ಹೋಗಲ್ಲ. ದೃಶ್ಯ ಮುಖ್ಯ ಅಲ್ಲ, ದೇಹದ ಮೇಲೆ ಯಾವ ಪ್ರಭಾವ ಉಳಿಸತ್ತೆ ಅನ್ನೋದು ಮುಖ್ಯ. ಬೆಳಗ್ಗೆ ಎದ್ದಾಗ ನಿಮಗೆ ಹೇಗೆ ಅನ್ನಿಸ್ತಿದೆ ನೋಡಿ. ಇದಕ್ಕಾಗಿ ಯಾರು ತಮ್ಮ ಜೀವನನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೋ ಅವರು ನಶೆ ಮತ್ತು ಉತ್ತೇಜಕಗಳನ್ನು ದೂರ ಇಡ್ತಾರೆ. ನಶೆಯ ಪದಾರ್ಥ, ಉತ್ತೇಜಕಗಳನ್ನು ಸೇವಿಸ್ತಿದ್ರೆ ಏನನ್ನೂ ಗಮನಿಸೋಕ್ಕಾಗಲ್ಲ. ದಿನ ಬೆಳಗ್ಗೆ ಹೇಗಿದ್ರೂ ನರಕದ ಅನುಭವ ಆಗತ್ತೆ. ಅವರು ಅದರಿಂದ ಹೊರಬರಬೇಕು. ನೀವು ಒಮ್ಮೆ ನರಮಂಡಲನ ಫಜೀತಿ ಮಾಡಿಕೊಂಡ್ರೆ ಇವೆಲ್ಲನೂ ಗೋಜಲಾಗುತ್ತೆ. ಅಂಥವರಿಗೆ ಇದು ಪ್ರಸ್ತುತನೂ ಆಗಲ್ಲ. ನಶೆಯ ವಸ್ತು, ಉತ್ತೇಜಕಗಳನ್ನು ತಗೊಂಡ್ರೆ ಇದು ಕೆಲಸ ಮಾಡಲ್ಲ. ಯಾಕಂದರೆ ನಿಮ್ಮ ನರಮಂಡಲ ಇನ್ನೇನೋ ಹೇಳೋಕೆ ಶುರು ಮಾಡುತ್ತೆ. ಅದು ಪೂರ್ತಿ ಬೇರೆಯೇ ರೀತಿಯಿದ್ದು. ಈ ಪ್ರಾರಬ್ಧ
ನಿಮಗೆ ಗಮನಿಸೋಕೆ ಸಾಧ್ಯವಾದರೆ ನಾವು ಮಾತಾಡಿದ ಈ ಎರಡನೇ ವಿಧದ ಕನಸು ಹಲವು ಸಂಗತಿಗಳನ್ನು ಸೂಚಿಸಬಹುದು. ಮುಖ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದಾದರೆ ಅಥವಾ ದೇಹಕ್ಕೆ. ಆಗಬಹುದಾದ ಹಾನಿ ಅಥವಾ ಅಪಾಯಕ್ಕೆ ಸಂಬಂಧಿಸಿದ್ದಾದರೆ ಪ್ರಾರಬ್ಧನ ಗಮನಿಸೋದು ಒಳ್ಳೆಯದು. ನಾನು ಯಾವತ್ತೂ ಕನಸಿನ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಸುಮಾರು ಜನರು ಪ್ರತಿದಿನ ಎಲ್ಲ ತರಹದ್ದನ್ನು ಕಲ್ಪನೆ ಮಾಡ್ಕೊಳ್ತಾ ಹುಚ್ಚರಾಗ್ತಾರೆ. ನನಗೆ ಕನಸಲ್ಲಿ ಇದು ಕಾಣ್ತು, ಇವತ್ತು ನನಗೆ ಹೀಗಾಗತ್ತೆ, ನಾಳೆ ಹಾಗಾಗತ್ತೆ. ಅವರ ಕಲ್ಪನೆ ಹುಚ್ಚುಚ್ಚಾಗಿ ಓಡುತ್ತೆ. ಕನಸು ರಾತ್ರಿ ಅಷ್ಟೇ ಆಗಲ್ಲ, ದಿನವಿಡೀ ಆಗೋಕೆ ಶುರುವಾಗುತ್ತೆ. ಈಗ ಕನಸಿನ ಮೂರನೇ ವಿಧ ಯಾವುದಂದರೆ, ನೀವು ಜೀವನದಲ್ಲಿ ಅನುಭವದ ನಿರ್ದಿಷ್ಟ ಸ್ಥಿತಿಗಳನ್ನು ಸ್ಪರ್ಶಿಸಿದರೆ ನಾವು ಇದರ ಮೇಲೆ ಒಂದು ಸರ್ವೆ ಮಾಡಬಹುದು. ನೀವು ಸಾಕಷ್ಟು ಜನರು ಅಗಾಧವಾದದ್ದನ್ನು ಅನುಭವಿಸಿದ ನಂತರ, ಈಗ ಶಾಂಭವಿಗೆ ದೀಕ್ಷೆ ಪಡೆದಾಗ ಅಥವಾ ಭಾವಸ್ಪಂದನ ಸಂಯಮ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಥವಾ ಬೇರೆ ಯಾವುದೋ ದೀಕ್ಷೆಯ ಪ್ರಕ್ರಿಯೆಗೆ ಒಳಗಾದಾಗ ಅದರ ನಂತರ ಕನಸಿನ ರೀತಿ ಬದಲಾದ ಹಾಗೆ ಅನ್ನಿಸಬಹುದು. ಯಾವ ಥರದ ಕನಸು ಬೀಳ್ತಿತ್ತೋ ಅದು ಬದಲಾಗಿರಬಹುದು. ಎಷ್ಟು ಕನಸು ಬೀಳ್ತಿತ್ತೋ ಅದು ಬದಲಾಗಿರಬಹುದು, ಹೆಚ್ಚು ಕಡಿಮೆ ಅಥವಾ ಇನ್ನೇನು. ಒಂದು ಶಕ್ತಿಯುತ ಅನುಭವದ ನಂತರ ಕೆಲವು ಬದಲಾವಣೆ ಆಗಿರಬಹುದು. ಶಕ್ತಿಯುತ ಅನುಭವದ ಅರ್ಥ ಏನು? ಶಕ್ತಿಯುತ ಅನುಭವ ಅಂದರೆ ನಿಮ್ಮೊಳಗೆ ಯಾವುದೋ ರೀತಿಯ ಒಂದು ಗಡಿಯನ್ನು ದಾಟಿದ್ರಿ. ನೀವು ನಿಮ್ಮೊಳಗೆ ಹಲವಾರು ಪದರಗಳ ಗಡಿಗಳನ್ನು ನಿರ್ಮಿಸಿಕೊಂಡಿರ್ತೀರಿ. ಒಂದಿನ ಯಾವುದೋ ಒಂದನ್ನು ಮೀರಿದ್ರಿ, ಯಾವುದರದ್ದು ಒಂದು ಪದರನ ದಾಟಿದ್ರಿ. ಆಗ ಕನಸಿನ ರೂಪುರೇಷೆ ಬದಲಾಗಬಹುದು. ಯಾವುದೂ ಕಾರ್ಯಗತವಾಗಿರಲಿಲ್ವೋ, ನೆನಪಿನ ಯಾವ ರಾಶಿ ವ್ಯಕ್ತವಾಗಿರಲಿಲ್ವೋ ಅದು ನಿಮ್ಮ ಮುಂದೆ ವ್ಯಕ್ತವಾಗ್ತಾ ಹೋಗುತ್ತೆ. ಹೊಸ ರಿಲೀಸ್. ನಿಮಗಿದು ಅರ್ಥ ಆಗತ್ತೋ ಇಲ್ವೋ? ಭಾರತದಲ್ಲಿ ಪ್ರತಿ ಶುಕ್ರವಾರ ನ್ಯೂ ರಿಲೀಸ್ ಅಂತಾರೆ, ಅಂದರೆ ಹೊಸ ಸಿನಿಮಾ ಬರ್ತಿದೆ ಅಂತ. ಅಂದರೆ ಇದು ಹೊಸ ರಿಲೀಸ್. ಈ ನೆನಪುಗಳು ಇರಲಿಲ್ಲ, ದಿಢೀರನೇ ರಿಲೀಸ್ ಆಯಿತು. ಯಾಕಂದರೆ ಒಂದು ಶಕ್ತಿಯುತ ಅನುಭವ ಉಂಟಾಗಿ ನೆನಪಿನ ಒಂದು ಗಡಿಯನ್ನು ಮುರಿದು ಹಾಕಿದೆ. ಈ ಗಡಿಗಳು ನಿಮ್ಮ ರಕ್ಷಣೆಗಿರೋದು. ಯಾಕಂದರೆ ಒಮ್ಮೆಲೆ ಎಲ್ಲ ತೆರೆದುಕೊಂಡ್ರೆ ಯಾವ ಮನಸ್ಸಿಗೂ ನಿಭಾಯಿಸೋಕ್ಕಾಗಲ್ಲ, ಹುಚ್ಚು ಹಿಡಿಯತ್ತೆ. ಹಾಗಾಗಿ ನಾವಿದನ್ನು ನೆನಪಿನ ಈ ದೊಡ್ಡ ಭಂಡಾರವನ್ನು ಅಥವಾ ಕರ್ಮಗಳ ಈ ಭಂಡಾರವನ್ನು ಸಂಚಿತ ಅಂತೀವಿ. ಅಂದರೆ ನೆನಪುಗಳ ದೊಡ್ಡ ದಾಸ್ತಾನು. ಅದೆಲ್ಲನೂ ಬಂದರೆ ಯಾರಿಗೂ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋಲ್ಲ. ಅಂದರೆ ಅದರಿಂದ ಏನೋ ಸ್ವಲ್ಪ ನಿಮ್ಮ ಜೀವನಕ್ಕೆ ಬಂತು. ಅಂದರೆ ಈ ಜೀವನದ ಪರಿಧಿ ಮೊದಲೇನಿತ್ತು ಅದಕ್ಕಿಂತ ದೊಡ್ಡದಾಗಿದೆ. ನೆನಪಿನ ಒಂದು ನಿರ್ದಿಷ್ಟ ಪರಿಧಿಯಲ್ಲಿ ಜೀವನ ಕಾರ್ಯನಿರ್ವಹಿಸ್ತಿತ್ತು. ಅಗಾಧ ಅನುಭವದಿಂದಾಗಿ ಅದನ್ನು ಮೀರಿ ಸಾಗಿದರೆ ಅದರ ಪರಿಧಿ ದೊಡ್ಡದಾಗುತ್ತೆ. ದೊಡ್ಡ ಪರಿಧಿ ಅಂದರೆ ನೀವು ಸಮರ್ಥವಾಗಿ ನಿಭಾಯಿಸೋಕಾದರೆ ದೊಡ್ಡ ಪರಿಧಿ ಒಳ್ಳೆಯದು. ಸರಿಯಾಗಿ ನಿಭಾಯಿಸೋಕಾಗದಿದ್ರೆ ದೊಡ್ಡ ಪರಿಧಿ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗೆ ನೋಡಿದರೆ ಮನುಷ್ಯರು ಒದ್ದಾಡ್ತಿರೋದು ಅದನ್ನೇ. ಮನುಷ್ಯನ ಜೀವನದ ಪರಿಧಿ ಬೇರೆ ಜೀವಿಗಳಿಗಿಂತ ದೊಡ್ಡದಾಗಿರುತ್ತೆ. ಸಮಸ್ಯೆ ಅದು ಅಲ್ವಾ? ಬೇರೆ ಜೀವಿಗಳ ಥರ ಇದ್ದಿದ್ರೆ ತಿಂದು ಮಲಗಿ ಆರಾಮಾಗಿ ಇರಬಹುದಿತ್ತು. ಇದರ ವ್ಯಾಪ್ತಿ ದೊಡ್ಡದಿರೋದ್ರಿಂದ ಇದೇ ಸಮಸ್ಯೆಯಾಗಿ ಒದ್ದಾಡ್ತಿದ್ದಾರೆ. ಆ ಪರಿಧಿ ಇನ್ನೂ ದೊಡ್ಡದಾದಾಗ ನೀವು ಅದನ್ನು ಸರಿಯಾಗಿ ನಿಭಾಯಿಸಿದರೆ ಅದು ಅದ್ಭುತವಾಗುತ್ತೆ, ಇಲ್ಲದಿದ್ದರೆ ಕಷ್ಟಕರವಾಗುತ್ತೆ. ಅದು ಕಷ್ಟಕರವಾಗಿದ್ದರೂ ನಿಮ್ಮ ಶ್ರೇಯಸ್ಸಿನ ನಿಟ್ಟಿನಲ್ಲಿ ಅದು ಒಳ್ಳೆಯದೇ ಆಗಿರುತ್ತೆ. ನಿಮಗದು ಇಷ್ಟ ಆಗಲ್ಲ. ಈಗ ಹಠಯೋಗ ಕಷ್ಟ ಅಲ್ವಾ? ಯೋಗನೇ ಕಷ್ಟ, ಇದನ್ನು ಒಪ್ಕೊಳ್ಳೋಣ.
ಯೋಗ ಕಷ್ಟ, ಆದರೂ ಅದನ್ನು ಮಾಡ್ತೀವಿ. ಯಾಕಂದರೆ ಒಟ್ಟಾರೆ ನಮ್ಮ ಒಳಿತಿಗೆ ಅದು ಒಳ್ಳೆಯದು. ಒಂದು ರೀತಿಲಿ ಅದು ಅರ್ಥ ಆಗಿದೆ, ಅದಕ್ಕೆ ಮಾಡ್ತಿದ್ದೀವಿ ಅಲ್ವಾ? ಹಾಗಾಗಿ ನಿಮ್ಮೊಳಗೆ ನೆನಪಿನ ಹೊಸ ಲೋಕನ ತೆರೆದಾಗ ಕಷ್ಟ ಆಗಬಹುದು. ಯಾಕಂದರೆ ಈಗ ನೀವು ನಿಮ್ಮ ಜೀವನನ ಫಾಸ್ಟಾಗಿ ಓಡಿಸ್ತಿದ್ದೀರಿ. ಯಾವುದನ್ನು ಬಹುಶಃ ಮುಂದಿನ ಎಡಿಷನ್ನಲ್ಲಿ ನಿಭಾಯಿಸ್ತಿದ್ರೋ ಅದನ್ನು ಈಗಲೇ ನಿಭಾಯಿಸೋಕೆ ನೋಡ್ತಿದ್ದೀರಿ. ಯಾಕಂದರೆ ನೀವು ಸ್ವಲ್ಪ ಗಡಿಬಿಡಿಲಿ ಇದ್ದೀರಿ. ನಿಮಗೆ ಇನ್ನೊಂದು ಎಡಿಷನ್ ಬೇಕಿಲ್ಲ. ನೀವು ಹೇಳಬೇಕಾಗಿದ್ದನ್ನೆಲ್ಲ ಇದೇ ಎಡಿಷನ್ನಲ್ಲಿ ಹೇಳೋಕೆ ಬಯಸ್ತೀರಿ. ಈಗ ಇದು ಇನ್ನೂ ಕಠಿಣ ಆಗುತ್ತೆ ಅಲ್ವಾ? ಆದರೆ ಸರಿಯಾಗಿ ನಿಭಾಯಿಸಿದರೆ ಅದು ತುಂಬಾ ಉತ್ತಮ. ಇಲ್ಲದಿದ್ದರೆ ಆಧ್ಯಾತ್ಮಿಕ ಹಾದಿಗೆ ಕಾಲಿಡುತ್ತಿದ್ದ ಹಾಗೆ ಇಡೀ ವಿಶ್ವನೇ ನಿಮ್ಮನ್ನು ಎಲ್ಲ ದಿಕ್ಕಿನಿಂದಲೂ ಒದಿತಿರೋ ಹಾಗೆ ಅನಿಸುತ್ತೆ. ಯಾಕಂದರೆ ಅದಿರೋದು ಹಾಗೆ. ಯಾಕಂದರೆ ನಾವು ಇನ್ನೊಂದು ಆಯಾಮನ ತೆರೆದ್ವಿ, ಅದನ್ನು ನಾವು ನಿಭಾಯಿಸ್ತಿಲ್ಲ. ಬೇರೆ ದೇಶಗಳಲ್ಲಿ ಹೇಗೋ ಗೊತ್ತಿಲ್ಲ, ಆದರೆ ಭಾರತದಲ್ಲಿ 10ನೇ ಕ್ಲಾಸು ಅಂತಿದೆ, ಬೋರ್ಡ್ ಎಕ್ಸಾಮ್ ಅಂತ ಇರುತ್ತೆ. ಸರಿನಾ? ಈ ಕ್ಲಾಸಲ್ಲಿ ಹೆಚ್ಚೇನೂ ಇರಲ್ಲ, ತುಂಬ ಕಮ್ಮಿನೇ. ಆದರೆ ಈ ಹಂತದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಸ್ವಲ್ಪ ಹೆದರಿಕೊಂಡಿರ್ತಾರೆ. ಯಾಕಂದರೆ ಅವರ ಪೇಪರ್ನ ಅವರದ್ದೇ ಟೀಚರ್ಸ್ ನೋಡಲ್ಲ, ಬೇರೆ ಯಾರೋ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಲ್ಲಿ ತನಕ ಹೇಗೆ ಪಾಸ್ ಆಗ್ತಿದ್ರಿ ಅನ್ನೋದ್ರ ಮೇಲಿರುತ್ತೆ. ಮುಕ್ಕಾಲು ಭಾಷೆ ಹೆದರ್ಕೊಂಡಿರ್ತಾರೆ. ಮತ್ತು ಪರೀಕ್ಷೆ ಹತ್ತಿರ ಬಂದ ಹಾಗೆಲ್ಲ ಲೂಸ್ ಮೋಷನ್ ನಿಲ್ಲಿಸೋ ಮಾತ್ರೆ ಲಕ್ಷಗಟ್ಟಲೆ ಮಾರಾಟ ಆಗುತ್ತೆ. ಹೀಗೆ ಇನ್ನೂ ಏನೇನೋ ನೋಡಿ. ಇದು ಒಂಥರ ಮಕ್ಕಳನ್ನು ಸಿದ್ಧಗೊಳಿಸೋದು, ಪೂರ್ವ ಸಿದ್ಧತೆ. ಮುಂದೆ 12ನೇ ಕ್ಲಾಸಿನಲ್ಲಿ ಬರೋ ಎಕ್ಸಾಮಿಗೆ ಒಂದು ಸಿದ್ಧತೆ ತರಹ. ನೀವು 10ನೇ ಕ್ಲಾಸ್ ಪಾಸ್ ಆದರೆ ಅದು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಬರೀ ಒಂದು ಹಂತ ಅಷ್ಟೇ. ನೀವು ಇದಕ್ಕಿಂತ ಉತ್ತಮ ಜಾಗಕ್ಕೆ ಹೋಗಲ್ಲ. ದಿಢೀರನೇ 11, 12ನೇ ಕ್ಲಾಸು ಅಧ್ಯಯನದ ಬೇರೆಯೇ ಘಟ್ಟ ಆಗಿರುತ್ತೆ. ಅಲ್ಲಿ ತನಕ ಸುಮ್ಮನೆ ಒಂದಿಷ್ಟೇನೋ ಇತ್ತು. ದಿಢೀರನೇ 11, 12ನೇ ಕ್ಲಾಸು ಹೇಗಂದರೆ ಎಲ್ಲನೂ 4 ಪಟ್ಟು ಹೆಚ್ಚಾದ ಹಾಗೆ. ನೀವು ಕಲಿಬೇಕಿರೋ ಸಿಲೆಬಸ್ ಮತ್ತು ಅದು ಎಷ್ಟು ಕಷ್ಟ ಇರತ್ತೆ ಅನ್ನೋದರ ನಿಟ್ಟಿನಲ್ಲಿ. ಅಂದರೆ ಪಾಸಾಗೋದು ಯಾವಾಗಲೂ ಒಳ್ಳೆ ವಿಷಯ ಅಲ್ಲ. ಆದರೆ ನೀವು ಪಾಸಾಗಲಿಲ್ಲ ಅಂದರೆ ಮುಂದಿನ ಹಂತಕ್ಕೆ ಹೋಗಲ್ಲ. ನೀವು ಅದೇ ಹಂತದಲ್ಲಿ ಇದ್ದರೆ ನಿಂತ ನೀರಾಗಿ ಒದ್ದಾಡ್ತೀರಿ. ಮುಂದಿನ ಹಂತಕ್ಕೆ ಹೋದರೆ ಅಲ್ಲಿ ನಿಮಗೆ ಎದುರಾಗೋ ದೊಡ್ಡ ಸವಾಲನ್ನು ನರಳ್ತೀರಿ. ಇದು ಹಾಗೇನೆ. ನೀವು ಅದೇ ಜಾಗದಲ್ಲಿ ಉಳ್ಕೊಂಡ್ರೆ ಜೀವನ ಆರಾಮಿದೆ ಅನಿಸುತ್ತೆ. ಮುಂದಿನ ಹಂತಕ್ಕೆ ಹೋದರೆ ಖಂಡಿತ ಮುಂದಿನ ಹಂತಾನೇ, ಆದರೆ ನಿಭಾಯಿಸೋಕೆ ತುಂಬ ದೊಡ್ಡ ಸವಾಲು. ಅಂದರೆ ಕನಸಿನ ನಿಟ್ಟಿನಲ್ಲಿ ಅದು ಪೂರ್ತಿ ಬೇರೆಯೇ ರೀತಿಯಲ್ಲಿ ವ್ಯಕ್ತಗೊಳ್ಳುತ್ತೆ. ನಿಮ್ಮ ಕನಸಲ್ಲಿ ಸಂಚಿತ ವ್ಯಕ್ತಗೊಳ್ಳೋಕೆ ಶುರುವಾದರೆ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ಅರ್ಥಹೀನವಾಗಿರುತ್ತವೆ. ಇಲ್ಲೇನೋ ಒಂದು, ಅಲ್ಲೇನೋ ಒಂದು, ಏನೇನೋ ವಿಷಯಗಳು ಯಾವುದೋ ಒಂದು ಕ್ರಮದಲ್ಲಿ ಇರಲ್ಲ. ಹುಚ್ಚಾದ ಕನಸುಗಳು ಶುರು ಆಗತ್ವೆ. ಯಾವುದೇ ಅರ್ಥ ಇರಲ್ಲ, ಅದಕ್ಕೆ ಯಾವುದೇ ಅರ್ಥ ಕೊಡೋಕ್ಕಾಗೋಲ್ಲ. ಒಮ್ಮೆ ಹೀಗಾಯಿತು. ಬರ್ನಾಡ್ ಶಾ ಗೊತ್ತಾ? ಬರ್ನಾಡ್ ಶಾ ಗೊತ್ತಿಲ್ವಾ? ನಾಟಕಕಾರರಾಗಿದ್ರಲ್ಲ. ಒಬ್ಬ ಹೊಸ ನಾಟಕಕಾರ ಒಂದು ಹೊಸ ನಾಟಕ ಬರೆದು ನಿರ್ದೇಶಿಸಿ ಆ ನಾಟಕನ ನೋಡೋಕೆ ಬರ್ನಾಡ್ ಶಾ ಅವರನ್ನು ಆಹ್ವಾನಿಸಿದ. ಶಾ ಅಲ್ಲಿ ಹೋಗಿ ಕೂತು ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಬಂತು. ನಾಟಕ ಮುಗಿದ ಮೇಲೆ ಆ ಹೊಸ ನಾಟಕಕಾರ ಅಥವಾ ಆ ಬರಹಗಾರ ಬಂದು, ನಾನು ನಿಮ್ಮನ್ನು ಕರೆದಿದ್ದು ನನ್ನ ಈ ಮೊದಲ ನಾಟಕ ನೋಡಿ ನೀವೇನಾದರೂ ಹೇಳಲಿ ಅಂತ ಅಂದ. ಬರ್ನಾಡ್ ಶಾ ಅವನ ಕಡೆ ನೋಡಿ, ನಿದ್ದೆನೇ ನನ್ನ ಉತ್ತರ ಅಂದರು. ಅಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರೋ ಅಥವಾ ಮಾಡ್ತಿಲ್ವೋ ಅನ್ನೋದು ನಿಮ್ಮ ಜೀವನ ಹೇಗಿದೆ ಅಂತ ಹೇಳುತ್ತೆ.
ಇನ್ನೊಂದು ಥರದ ಕನಸಿರುತ್ತೆ. ಅದು ಅದು ನಿಜವಾಗೂ ಕನಸಲ್ಲ. ಈಗ ಇಲ್ಲಿ ಭೈರವಿ ಇದ್ದಾಳೆ. ಅವಳೊಂದು ಕನಸು, ಅವಳ ಕನಸು ಕಂಡ್ವಿ. ನೀವು ಹೇಗೆ ಕನಸು ಕಾಣ್ತೀರಿ ಅಂದರೆ ಅದು ನಿಜ ಆಗುತ್ತೆ. ಇನ್ನೊಂದು ಅರ್ಥದಲ್ಲಿ ನಿಮ್ಮ ಪ್ರಜ್ಞೆ ಮತ್ತು ಜೀವಶಕ್ತಿಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ನೆಲೆಗೊಳಿಸೋ ಕನಸು. ನಾನು ಹಿಂದೊಮ್ಮೆ ಇದನ್ನು ಹೇಳಿದ್ದೆ. ಆಸ್ಟ್ರೇಲಿಯಾದಲ್ಲಿನ ಅಬಾರಿಜಿನಿ ಜನರು ಸೃಷ್ಟಿಯ ಸಮಯನ ಡ್ರೀಮ್ ಟೈಮ್ ಅಂತಾರೆ. ಸೃಷ್ಟಿಕರ್ತ ಕನಸು ಕಂಡಿದ್ದು ಅಂತ. ಭಾರತದಲ್ಲಿ ನಾವಿದನ್ನು ಮಾಯೆ ಅಥವಾ ಇಲ್ಯೂಷನ್ ಅಂತೀವಿ. ಮಾಯೆಯನ್ನು ಕನಸು ಅಂತಲೂ ಕರೀಬಹುದು ಅಲ್ವಾ? ಅವರು ಡ್ರೀಮ್ ಟೈಮ್ ಅಂತಾರೆ. ಸೃಷ್ಟಿಯ ಸಮಯನ ಡ್ರೀಮ್ ಟೈಮ್ ಅಂತ ಕರೀತಾರೆ. ನಾವು ಲೀಲೆ ಅಂತೀವಿ. ಸೃಷ್ಟಿಕರ್ತ ತನ್ನ ಮಾಯೆಯನ್ನು ಸೃಷ್ಟಿಸ್ತಾ ಲೀಲೆ ನಡೆಸ್ತಿದ್ದಾನೆ. ಲೀಲೆ ಮತ್ತು ಮಾಯೆ ಅನ್ನೋ ಪದ ಸೃಷ್ಟಿನ ತುಂಬಾ ಸಮರ್ಪಕವಾದ ರೀತಿಯಲ್ಲಿ ವಿವರಿಸುತ್ತೆ. ಯಾಕಂದರೆ ಅದು ಇರೋದೇ ಹಾಗೆ. ಮತ್ತು ತಂತ್ರ ಅಂತ ನಾವೇನಂತೀವಿ, ಅದರ ಇಡೀ ವಿಜ್ಞಾನ ಇಷ್ಟೇ. ನೀವೇನನ್ನೋ ಕನಸು ಕಂಡು ನಿಧಾನವಾಗಿ ಅದನ್ನು ವಾಸ್ತವಕ್ಕೆ ತರ್ತೀರಿ. ಮೊದಲು ಇಲ್ಲಿ ನಿರ್ಮಿಸಿ ನಿಧಾನವಾಗಿ ಅನಾವರಣಗೊಳಿಸ್ತೀರಿ. ಅದು ವಾಸ್ತವ ಆಗತ್ತೆ. ದೈವರೂಪಗಳನ್ನೆಲ್ಲ ಹೀಗೆ ಮಾಡೋದು. ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಇಲ್ಲಿ ಸೃಷ್ಟಿಸಿ ಅನಾವರಣಗೊಳಿಸಿದ್ರು. ಮತ್ತದು ಬೇರೆ ಎಲ್ಲದರಷ್ಟೇ ವಾಸ್ತವ. ಎಲ್ಲರ ಅನುಭವದಲ್ಲಿ. ಅದು ಬರೀ ನನ್ನ ಅನುಭವದಲ್ಲಿ ನಿಜವಾಗಿದ್ದರೆ ಅದೇನು ಕನಸೇ ಆಗಿರಬಹುದು. ನಿಮ್ಮ ಕನಸು ಎಲ್ಲರಿಗೂ ಒಂದು ಜೀವಂತ ಅನುಭವವಾದರೆ ಅದು ವಾಸ್ತವ ಅಲ್ವಾ? ಅವರನ್ನು ಈ ಕಲ್ಪನೆಯಿಂದ ಪ್ರಭಾವಿಸೋಕೆ ಅಥವಾ ಅವರನ್ನು ಒಂದು ಶಕ್ತಿಯುತ ಕಲ್ಪನೆಯಿಂದ ಹಿಪ್ನೋಟೈಸ್ ಮಾಡೋಕೆ ನೋಡ್ತಿದ್ದೀರಿ ಅಂತೇನಲ್ಲ. ನಿಮಗೆ ಏನೂ ಗೊತ್ತಿರಬೇಕಿಲ್ಲ. ದೇವಿ ಸನ್ನಿಧಾನಕ್ಕೆ ಕಾಲಿಟ್ಟ ಕೂಡಲೇ ಅದು ಅನುಭವಕ್ಕೆ ಬರುತ್ತೆ. ನೀವೇನನ್ನೋ ನಂಬಬೇಕಿಲ್ಲ. ಯಾಕಂದರೆ ಈಗ ಅವಳು ವಾಸ್ತವ. ಆದರೆ ಬರೀ 2-3 ವರ್ಷದ ಹಿಂದೆ ಅವಳು ಬರೀ ಕನಸಾಗಿದ್ದಳು. ಅಂದರೆ ಆ ಕನಸು ಈಗ ವ್ಯಕ್ತವಾಗಿರೋ ವಾಸ್ತವ. ಮತ್ತು ನಾವೆಲ್ಲರೂ ಹೀಗೆ ಆಗಿರೋದು. ಇದೊಂದು ಕನಸು ಭೌತಿಕವಾಗಿ ನಿರ್ದಿಷ್ಟ ರೀತಿಯಲ್ಲಿ ವ್ಯಕ್ತವಾಗಿದೆ. ಆದರೆ ಯಾವುದೇ ಪದಾರ್ಥನ ಬಳಸದೆ ಕನಸಿಗೆ ಒಂದು ವ್ಯಕ್ತ ರೂಪ ಕೊಡಬಹುದು. ಇದು ಕನಸಲ್ಲ, ಇದು ಸೃಷ್ಟಿ. ಇಡೀ ಸೃಷ್ಟಿ ಆಗಿರೋದೇ ಹೀಗೆ. ನಿಮಗೆ ಮಾಯೆ ಜೊತೆ ಆಟವಾಡೋಕೆ ಬಂದರೆ, ಮಾಯೆ ಜೊತೆ ಆಡೋದಂದರೆ, ಈಗ ನಾನು ಚೆಂಡಿನ ಜೊತೆ ಆಡಬಹುದು. ಇಲ್ಲಿ ಚೆಂಡಿಲ್ಲ, ಆದರೆ ನಾನು ಆಡೋಕೆ ಶುರು ಮಾಡ್ತೀನಿ. ಇದನ್ನು ತುಂಬ ತೀವ್ರವಾಗಿ ಮಾಡಿದರೆ ಸ್ವಲ್ಪ ಸಮಯದ ನಂತರ ಇಲ್ಲೊಂದು ಚೆಂಡಿರುತ್ತೆ. ಎಲ್ಲಿಂದಲೂ ಚೆಂಡು ತರಬೇಕು ಅಂತಿಲ್ಲ. ಇದನ್ನು ಮಾಡಿದರೆ ಇಲ್ಲೇನೂ ಪುಟೀತಾ ಇರೋ ಹಾಗೆ ನಿಮಗೆ ಅನ್ನಿಸಬಹುದು. ಬರೀ ನನ್ನ ಅನುಭವದಲ್ಲಲ್ಲ, ಇಲ್ಲಿ ಯಾರೇ ಬಂದರೂ ಚೆಂಡನ್ನು ಫೀಲ್ ಮಾಡಬಹುದು. ಅಂದರೆ ಇದು ಸೃಷ್ಟಿ. ಅದು ಕೂಡ ನಿಮ್ಮ ಕನಸಲ್ಲಿ ಬೇರೂರಿದೆ. ಯಾಕಂದರೆ ನೀವು ಸಂಚಿತದ ಗಡಿಗಳನ್ನು ದಾಟಿದರೆ ಆಗ ನೀವು ಸೃಷ್ಟಿಯ ಮೂಲವಾಗಿರೋ ಆ ಆಯಾಮವನ್ನು ಸ್ಪರ್ಶಿಸ್ತೀರಿ. ಮನಸ್ಸಿಗೆ ಅಲ್ಲಿ ಕೆಲಸ ಮಾಡೋಕ್ಕಾದರೆ ಸಾಮಾನ್ಯವಾಗಿ ಅದನ್ನು ಸ್ಪರ್ಶಿಸಿದಾಗ ಮನಸ್ಸು ತರಬೇತುಗೊಂಡಿಲ್ಲದೆ ಇದ್ದರೆ ಪರವಶಗೊಂಡು ಹೊರಟು ಹೋಗುತ್ತೆ. ಇದನ್ನೇ ಬಹುಶಃ ಕೆಲವೊಂದಿಷ್ಟು ಜನರು ನೋ ಮೈಂಡ್ ಅಂತಾರೆ. ನೀವು ಯಾವ ಹಂತ ಅಥವಾ ಸ್ಥಿತಿಗೆ ಹೋಗ್ತೀರಂದರೆ ನಿಮ್ಮ ತರ್ಕಕ್ಕೆ ನಿಲುಕದ ಒಂದು ಶಕ್ತಿಯ ಉಪಸ್ಥಿತಿಯನ್ನು ಅನುಭವಿಸಿದಾಗ ನೀವು ಸ್ತಬ್ಧರಾಗ್ತೀರಿ. ಇದನ್ನು ಗೊಂದಲ ಅನ್ನೋಕ್ಕಾಗೋಲ್ಲ. ಇದು ಮನಸ್ಸು ಇರದ ಒಂದು ಸ್ಥಿತಿ. ಮನಸ್ಸು
ಒಂದು ಮಟ್ಟದ ಸಿದ್ಧತೆಗೆ ಒಳಗಾಗದಿದ್ದರೆ ಇಂಥ ಅನುಭವ ಆದಾಗ ಸಾಮಾನ್ಯ ಪದಗಳಲ್ಲಿ ಹೇಳೋದಾದರೆ ನಾನು ದೇವರನ್ನು ಕಂಡೆ ಅಂತೀರಿ. ಈಗ ನಿಮ್ಮ ಮನಸ್ಸು ಸ್ತಬ್ಧವಾಗಿದೆ. ಎಂಥ ವೇಸ್ಟ್ ಅಲ್ವಾ? ಅಲ್ಲಿಗೆ ತಲುಪೋಕೆ ಅಷ್ಟೆಲ್ಲ ಮಾಡಿ ಅಲ್ಲಿ ಹೋದಾಗ ಸ್ತಬ್ಧರಾಗಿದ್ದೀರಿ. ಇನ್ನೂ ಪ್ರಯೋಜನಕಾರಿನೇ. ಆದರೆ ನಿಮ್ಮ ಮನಸ್ಸು ಸಾಕಷ್ಟು ತರಬೇತಿ ಪಡೆದಿದ್ರೆ, ಸಾಕಷ್ಟು ಸಾಧನ ಮಾಡಿಕೊಂಡಿದ್ರೆ, ನೆನಪುಗಳಿರದ ಆ ಸ್ಥಿತಿಗೆ ಹೋದಾಗ ಈಗ ನಿಮ್ಮ ಮನಸ್ಸು ಹೇಗೆ ಇದೆಯೋ ಅದು ಹಾಗೆ ಇರೋದು ನೆನಪುಗಳಿಂದಾಗಿ ಮಾತ್ರ. ಸರಿನಾ? ಆ ನೆನಪುಗಳ ರಾಶಿ ಮುಗಿದು ನೆನಪಿನ ಆ ಗಡಿಯನ್ನು ದಾಟಿ ಸಾಗಿದಾಗ ಅಲ್ಲಿ ಗ್ರಹಿಕೆ ಮಾತ್ರ ಇರುತ್ತೆ. ಬಹುಪಾಲು ಮನಸ್ಸುಗಳು 99.99%, ಅದರ ಮುಂದೆ ಎಷ್ಟು 9 ಹಾಕ್ಕೊಳ್ಳಿ, ಅಷ್ಟು ಪರ್ಸೆಂಟ್ನಷ್ಟು ಮನಸ್ಸು ಸ್ತಬ್ಧವಾಗುತ್ತೆ. ಕೆಲಸ ಮಾಡೋಕೆ ನೆನಪುಗಳಿಲ್ಲದಿದ್ದರೆ ಈ ಮನಸ್ಸುಗಳು ಸದ್ಯ ಇರೋ ನೆನಪುಗಳಿಂದ ಮಾತ್ರ ಕೆಲಸ ಮಾಡೋದು. ನೆನಪುಗಳನ್ನು ತೆಗೆದು ಹಾಕಿದರೆ ಅದಕ್ಕೆ ಏನನ್ನೂ ಮಾಡೋಕೆ ಬರಲ್ಲ. ಯೋಗ ಅಂತ ನೀವೇನು ಮಾಡ್ತಿದ್ದೀರಿ ಅದು ಮನಸ್ಸಿಗೆ ತರಬೇತಿ ಕೊಡೋದು. ತರಬೇತಿ ಕೊಟ್ಟು ಕೊಟ್ಟು ಒಂದಿನ ನೆನಪುಗಳು ಬಿದ್ದು ಹೋದರೆ, ನಿಮ್ಮೆಲ್ಲ ಕರ್ಮಗಳು ಬಿದ್ದು ಹೋದರೆ ಆಗಲೂ ನಿಮಗೆ ಮನಸ್ಸಿರುತ್ತೆ. ಆಗ ನಿಮ್ಮ ದೇಹ ಬಿದ್ದು ಹೋದ್ರೂ, ಅಂದರೆ ನೀವು ಸತ್ತು ಹೋದರೆ ಆಗಲೂ ಮನಸ್ಸಿರುತ್ತೆ. ಆಗ ನೀವು ನಿಮ್ಮನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆದೊಯ್ಯಬಹುದು. ಇಲ್ಲದಿದ್ದರೆ ಪ್ರವೃತ್ತಿ ಕೊಂಡೊಯ್ದಲ್ಲಿ ಹೋಗ್ತೀರಿ. ಈಗ ಇವು 4 ರೀತಿಯ ಕನಸುಗಳು. ಕೊನೆದನ್ನು ಕನಸು ಅಂತ ಕರೆಯೋಕ್ಕಾಗೋಲ್ಲ. ಅದು ಏನು ಹೇಳೋದು, ಅದು ಬೇರೆನೇ ದಡ. ಅದು ಈ ದಡ ಅಲ್ಲ, ಅಸ್ತಿತ್ವದ ಇನ್ನೊಂದು ದಡ. ಹಾಗಾಗಿ ಸಲಹೆ ಅಂತ ನಾನು ನಿಮಗೆ ಏನಾದರೂ ಹೇಳಬೇಕಂದ್ರೆ, ಏನೇ ಕನಸಿರಲಿ ಅದನ್ನು ನಿರ್ಲಕ್ಷ್ಯ ಮಾಡಿ. ಯಾಕಂದರೆ ಕನಸಿಗೆ ಅರ್ಥ ಹುಡುಕೋಕೆ ಹೋದರೆ ನೀವು ನಿಮ್ಮ ಜೀವನಕ್ಕೆ ಅರ್ಥ ಕಳ್ಕೊಳ್ತೀರಿ. ನೀವು ಭ್ರಮಾಧೀನರಾಗ್ತೀರಿ.